ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಕ್ಲಿನ್ಸಿಂಗ್ ಮಾಡಿಬಿಡ್ತಾ ಇದ್ದೀನಿ. ಎಸ್ ಬಾಬಾ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಯುಗ ಅಂದರೆ ಏನು ಹೇಳಿ? ವರ್ಷ ಅಲ್ವಾ? ವರ್ಷ. ಯುಗ, ಆದಿ ಅಂದರೆ ಬಿಗಿನಿಂಗ್, ಹೊಸ ವರುಷ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಓಕೆ. ಸೊ ಬೇವು ಬೆಲ್ಲ ಎಲ್ಲ ತಿಂದ್ರಿ ಅಂದ್ಕೊಳ್ತೀನಿ. ಸೊ ಬದುಕಲ್ಲಿ, ನಿಮ್ಮ ಬದುಕಲ್ಲಿ, ಓಕೆನಾ, ಎಲ್ಲ ಕಷ್ಟಗಳೆಂಬ ಕಹಿ ಎಲ್ಲ ದೂರ ಆಗೋಗಲಿ. ಓಕೆನಾ? ಬರೀ ಖುಷಿ, ಬರೀ ಖುಷಿ ಥರ, ಖುಷಿಯ ಸಿಹಿಯಷ್ಟೇ ನಿಮ್ಮ ಜೀವನದಲ್ಲಿ ತುಂಬಿರಲಿ ಅಂತ ಹಾರೈಸ್ತೀನಿ. ಓಕೆನಾ? ಸೊ ಎಲ್ರಿಗೂ ಹೊಸ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಓಕೆ. ಸೊ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳೇನಿದೆ ಭಗವಂತ ನೆರವೇರಿಸಲಿ. ಓಕೆನಾ? ಒಳ್ಳೆ ಆರೋಗ್ಯ ಕೊಟ್ಟು ಸಂತೋಷದಿಂದ ಇರೋ ಥರ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಆಗಲಿ ಅಂತ. ಓಕೆನಾ? ಸೊ ಇವತ್ತು ಒಂದು ನೋಡಿಬಿಡೋಣ. ಇವತ್ತು ಜಸ್ಟ್ ಬ್ಲೆಸ್ಸಿಂಗ್ಸ್ ಏನು ಅಂತ ಫಸ್ಟು ನೋಡಿಬಿಡೋಣ. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಬ್ಲೆಸ್. ಎಸ್ ಬಾಬಾ, ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ, ಸೊ ಅವರ ಆಶೀರ್ವಾದ. ಲ್ಯಾಕಿಂಗ್ ಆನೆಸ್ಟಿ ಅಂತಿದ್ದಾರೆ. ಸೊ ಯಾರೋ ನಿಮ್ಮ ಜೀವನದಲ್ಲಿ, ಓಕೆನಾ, ಸೊ ಭಗವಂತ ಎಚ್ಚರಿಕೆ ಕೊಡ್ತಾ ಇದ್ದಾರಪ್ಪ. ಯಾರೋ ನಿಮ್ಮ ಆನೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಮೋಸ ಅಂತ ಏನೋ ಹೇಳ್ತಾ ಇದ್ದಾರಪ್ಪ, ಗೊತ್ತಿಲ್ಲ ಯಾಕೆ. ಎಸ್ ಬಾಬಾ, ಇನ್ನೊಂದೆರಡು ಕಾರ್ಡ್ ತೆಗೆದುಬಿಡೋಣ. ಅಬೆಂಡೆನ್ಸ್ ಆ್ಯಂಡ್ ಪ್ರಾಸ್ಪೆರಿಟಿ. ವಾವ್, ನೋಡಿ ಹೊಸ ವರ್ಷಕ್ಕೆ ಯಾವ ಥರ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಭಗವಂತ. ನಿಮ್ಮ ಪ್ರಾಸ್ಪೆರಿಟಿ, ಓಕೆನಾ, ಇವಾಗ ಖಂಡಿತ ಯಾರು ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಜೀವನದಲ್ಲಿ ಯಾರೋ ಇದ್ದರು ಅಂತಲೇ ಹೇಳ್ತಾ ಇದ್ದಾರಪ್ಪ. ಏನೋ ಸ್ವಲ್ಪ ನಂಬಿಕೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ದ ಸೈನ್ಸ್ ಅಂತಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ನಾನು ಕೆಲವು ವಿಷಯಗಳನ್ನ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ, ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದೆರಡು ಕಾರ್ಡ್ಸ್ ನೋಡ್ಬಿಡೋಣ. ಎಸ್ ಬಾಬಾ, ಪ್ಲೀಸ್ ಬ್ಲೆಸ್. ನೋಡೋಣ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಏನು ಅಂತ. ವಾವ್, ಕ್ಲೀನ್ ಲೈನ್ಸ್, ಪ್ಯೂರಿಟಿ ಆಫ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ವಾವ್. ಸೊ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಅದಕ್ಕೆ ಲ್ಯಾಕಿಂಗ್ ಆನೆಸ್ಟಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಮನಸ್ಸು ಯಾವ ಥರ ಇದೆ ಅಂತಂದರೆ ಪ್ಯೂರ್ ಸೋಲ್ ನೀವು ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ? ಅಷ್ಟೇ, ಮನಸ್ಸಿನಿಂದನೂ ಅಷ್ಟೇ, ಏನೂ ಕಲ್ಮಶ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಅಷ್ಟು ಪ್ಯೂರ್ ಸೋಲ್. ಬಟ್ ಆದರೆ ನಿಮ್ಮ ಜೀವನದಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ನಂಬಿಕೆ ಅರ್ಹರಲ್ಲ, ಹುಷಾರ್ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಡಿಸೈರ್ಲೆಸ್. ಓಕೆ. ಫ್ರೀಡಮ್ ಫ್ರಮ್ ಕ್ರೇವಿಂಗ್ ಆ್ಯಂಡ್ ಅಟ್ಯಾಚ್ಮೆಂಟ್. ನೀವು ಎಲ್ಲ ರೀತಿ ಅಟ್ಯಾಚ್ಮೆಂಟ್ ಇಲ್ಲ ನಿಮಗೆ ಅಂತಲೇ ಹೇಳ್ತಾ ಇದ್ದಾರೆ. ಸೊ ಅಂದರೆ ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಅನ್ನೋ ನಿಮಗೆ ಒಂದು ಡಿಸೈರ್ ಇಲ್ಲ, ನಿಮ್ಗೆ ಒಂದು ಆಸೆನೇ ಇಲ್ಲ. ಆ ಥರ ಒಂದು ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟಿದ್ದೀರಾ ಅಂತ ತೋರಿಸ್ತಿದ್ದಾರೆ. ಇದೇನಿದು ಸೋ ಬ್ಯೂಟಿಫುಲ್. ಇಲ್ಲಿ ನೋಡಿ ಕಾರ್ಡ್ ಯಾವ ಥರ ಬಂದಿದೆ. ಅದಕ್ಕೋಸ್ಕರ ನಿಮಗೆ ಅಬಂಡೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿ ಕೊಡ್ತಾ ಇದ್ದಾರೆ ಭಗವಂತ. ನೀವು ಯಾಕೆ ಅದ್ರ ಅಬಂಡೆನ್ಸ್ ಹಿಂದೆ ಓಡಲಿಲ್ಲ ಅಲ್ವಾ? ಬಂದರೆ ಬರುತ್ತೆ, ಟೈಮ್ ಬಂದಾಗ ಬರುತ್ತೆ ಅಂತ ನೀವು ಯಾವ ರೀತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಕೆಲಸ ಮಾಡ್ಕೊಂಡು ಮುಂದೆ ಹೋದ್ರಿ. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ತೋರಿಸ್ಲಿಲ್ಲ ನೀವು. ಅಂದರೆ ಬೇಕೇ ಬೇಕು, ನನಗೆ ಹಣ ಬೇಕೇ ಬೇಕು, ಮನೆ ಬೇಕೇ ಬೇಕು ಅಂತ ನೀವು ಯಾವತ್ತೂ ಒಂದು ಅಬಂಡೆನ್ಸ್ ಬರಬೇಕು ನನಗೆ, ಅಥವಾ ಒಂದು ಪ್ರಾಸ್ಪರಿಟಿ ಜೀವನದಲ್ಲಿ ಇರಲೇಬೇಕು
ಬರಲೇಬೇಕು ಅಂತ ನೀವೇನು ಅದ್ರ ಹಿಂದೆ ಓಡಲಿಲ್ಲ ಅಲ್ವಾ, ನೀವು ಅದನ್ನು ಬೆನ್ನು ಹತ್ತಿ ಹೋಗಲಿಲ್ಲ. ಸೊ ಅದಕ್ಕೆ ನಿಮಗೆ ಭಗವಂತನ ಆಶೀರ್ವಾದ ಏನು ಅಂದರೆ ಅಬಂಡೆನ್ಸ್ ಪ್ರಾಸ್ಪೆರಿಟಿ ತಾನೇ ಒಲಿದು ಬರ್ತಾ ಇದ್ದಾಳೆ. ಮಾತಾ ಮಹಾಲಕ್ಷ್ಮಿ ನಡ್ಕೊಂಬರ್ತಾ ಇರೋ ಥರ ಕಾಣ್ತಾ ಇದೆ ನನಗೆ. ವಾವ್, ಎಸ್ ಬಾಬಾ. ಇನ್ನೊಂದು ಕಾರ್ಡು ನೋಡಿ, ಈಕ್ವಲ್. ಆಲ್ ಬೀಯಿಂಗ್ಸ್ ಶೇರ್ ಡಿವೈನ್ ಒನ್ನೆಸ್. ಸೊ ಎಲ್ಲ ಭಗವಂತ ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಎಲ್ಲ ಜೀವಿಗಳ ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತೆ ಅಂತ ಹೇಳ್ತಾರೆ ನೋಡಿ. ಆ ಥರ ಎಲ್ಲ ಆತ್ಮಗಳು ಒಂದೇನೇ, ಎಲ್ಲ ಡಿವೈನ್ ಒನ್ನೆಸ್ಸಲ್ಲಿ ಒಂದಾಗತ್ತೆ ಅಂತಿದ್ದಾರೆ. ಜೊತೆಗೆ ಎಲ್ಲರೂ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ರನ್ನ ಮೇಲೆ ನೋಡೋದು, ಒಬ್ರನ್ನ ಕೆಳಗೆ ನೋಡೋದು ಮಾಡಬೇಡ. ಅಂದರೆ ಒಬ್ಬರು ದುಡ್ಡಿದ್ದಾರೆ, ದುಡ್ಡೇ ದೊಡ್ಡಪ್ಪ ಅಂತಾರೆ ನೋಡಿ. ಆ ಥರ ದುಡ್ಡಿದೆ ಅಂತ ಅಂದ್ಬಿಟ್ಟು ಒಬ್ರನ್ನ ಚೆನ್ನಾಗಿ ವಿಚಾರಿಸ್ಕೊಂಡು ನೋಡ್ಕೊಳ್ಳೋದು, ಇನ್ನೊಬ್ರನ್ನ ಹಂಗೆ ವಿಚಾರಿಸ್ಕೊಳ್ದೇ ಇರೋದು, ಆ ಥರ ಮಾಡಲ್ಲ ನೀವು ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ಆಗಿ ನೋಡ್ತೀರಾ ಎಲ್ಲರೂ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ವಾವ್, ಏನಪ್ಪ ಇದು ಎನರ್ಜಿ ಈ ಥರ ಬರ್ತಾ ಇದೆ. ಎಸ್ ಬಾಬಾ, ಇನ್ನೇನು ಗೈಡೆನ್ಸ್ ಇನ್ನೇನು ಹೇಳ್ತಾರೆ ನೋಡ್ಬಿಡೋಣ. ಇದೊಂದು ಕ್ವಿಕ್ ರೀಡಿಂಗ್, ಓಕೆನಾ? ಸೊ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿ. ಇಲ್ಲಿ ನೋಡಿ, ಟೇಕ್ ಅ ಡಿವೈನ್ ಗೈಡೆಡ್ ಚಾನ್ಸ್ ಅಂತಿದ್ದಾರಪ್ಪ. Divinely guided chance. All positive change and successful ventures involve a degree of risk. ಓಕೆ, ಸೊ ಇಲ್ಲಿ ಏನಂದರೆ ಸ್ವಲ್ಪ ರಿಸ್ಕ್ ತಗೋ ಜೀವನದಲ್ಲಿ ಅಂತಿದ್ದಾರೆ. ಆ್ಯಂಡ್ ಯು ಆರ್ ರೆಡಿ ಟು ಫಾಲೋ ಯುವರ್ ಡಿವೈನ್ ಗೈಡೆನ್ಸ್ ಟು ನ್ಯೂ ಟೆರಿಟೊರೀಸ್. ಓಕೆ, ಸೊ ಸ್ವಲ್ಪ ನಂಬಿಕೆ ಇಡು ಅಂತಲೂ ಹೇಳ್ತಾ ಇದ್ದಾರೆ ಭಗವಂತ. ಅವ್ರ ಜೊತೆಗಿದ್ದೇ ಇದ್ದಾರೆ, ನಿಮ್ಮ ಜೊತೆಗೆ. ಓಕೆನಾ? ಜೊತೆಗಿದ್ದೇ ಇದ್ದೀನಿ. ಸೊ ಮುಂದೆ ವರಿ ಅಂತಿದ್ದಾರೆ. ಅಂದರೆ ನಿಮಗೆ ಅಬಂಡೆನ್ಸ್ ಕೊಡಬೇಕಲ್ಲ, ಪ್ರಾಸ್ಪೆರಿಟಿ ಬರಬೇಕಲ್ಲ ನಿಮಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊಸ ವೆಂಚರ್, ಕಮಾನ್, ಯು ಕ್ಯಾನ್ ಡೂ ಇಟ್ ಅಂತಿದ್ದಾರೆ. ಆ್ಯಸ್ ಯು ಲೀವ್ ಬಿಹೈಂಡ್ ದಟ್ ವಿಚ್ ಇಸ್ ಕಂಫರ್ಟಬಲ್ ಆ್ಯಂಡ್ ಫೆಮಿಲಿಯರ್ ಬಟ್ ನೋ ಲಾಂಗರ್ ಅಪ್ರೋಪ್ರಿಯೇಟ್ ಫಾರ್ ಯು. ಯು ಮೇಕ್ ರೂಮ್ ಫಾರ್ ನ್ಯೂ ಆ್ಯಂಡ್ ಮೋರ್ ಮೀನಿಂಗ್ಫುಲ್ ಆಪರ್ಚುನಿಟೀಸ್. ಓಕೆ, ಸೊ ನೀನು ಯಾತಕ್ಕೆ ಅಂತಂದರೆ ನಿಮ್ಗೆ ಯಾಕೆ ಹಿಂಗೆ ಹುರಿದುಂಬಿಸ್ತಿದ್ದಾರೆ ಅಂತಂದರೆ, ಕಮಾನ್ ಅಂತಿದ್ದಾರೆ, ಮುಂದೆ ವರಿಬೇಕು ನೀವು, ಸ್ವಲ್ಪ ರಿಸ್ಕ್ ತಗೋ ಲೈಫಲ್ಲಿ. ಈಗ ತುಂಬ ಖುಷಿಯಾಗಿ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಂತ ಅದನ್ನೇ ನಂಬಿಕೊಂಡು ಇದ್ಬಿಡ್ಬೇಡ. ಸ್ವಲ್ಪ ಮುಂದೆ ವರಿ, ಸ್ವಲ್ಪ ರಿಸ್ಕ್ ತೊಗೊಂಡ್ರೇ ಹೊಸ ಆಪರ್ಚುನಿಟಿ ಕೊಡಿಸ್ತೀನಿ ನಾನು ಅಂತ ಭಗವಂತ ಸ್ವಯಂ ಹೇಳ್ತಾ ಇದ್ದಾರೆ. ಓಕೆನಾ? ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಯಾರಲ್ಲಿದೆ ಅವರು ರಿಲೀಸ್ ರಿಸೆಂಟ್ಮೆಂಟ್ಸ್ ಅಬೌಟ್ ಮನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಕಾರ್ಡ್ಸ್ಗಳು ನಿಜವಾಗ್ಲೂ. ಎಸ್, ದ ಮನಿ ಸಿಸ್ಟಮ್ ಆಫ್ ದ ವರ್ಲ್ಡ್ ಕ್ಯಾನ್ ಸೀಮ್ ಅಪ್ಸೆಟ್ಟಿಂಗ್, ಬಟ್ ನೀವು ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇರೋ ಪ್ರಕಾರ ಫ್ರೀಡಮ್ ಫ್ರಮ್ ಕ್ರೇವಿಂಗ್ ಆ್ಯಂಡ್ ಅಟ್ಯಾಚ್ಮೆಂಟ್ ಅಂತ ತೋರಿಸ್ಬಿಟ್ಟಿದ್ದಾರೆ ಆಗಲೇ. ಅಂದರೆ ನಿಮ್ಗೆ ಏನು ಅಟ್ಯಾಚ್ಮೆಂಟ್ ಇಲ್ಲ, ಆ ಥರ ಬರಲೇಬೇಕು, ಇಷ್ಟೇ ಹಣ ಇರಬೇಕು, ಆ ಥರ ಇಲ್ಲ ಅಂತ ತೋರಿಸ್ತಿದ್ದಾರೆ. ಅಂದರೆ ಒಂಥರ ಡಿವೈನ್ ಪ್ಯೂರ್ ಸೋಲ್, ಕಲ್ಮಶನೇ ಇಲ್ಲ, ಎಲ್ಲರೂ ಅಷ್ಟು ಈಕ್ವಲಾಗಿ ನೋಡ್ತೀರಾ ಅಂತ. ಯಪ್ಪ, ಇಷ್ಟು ಚೆನ್ನಾಗಿದೆ ಇದು, ಗೊತ್ತಾ? ಬಟ್ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ದ ಮನಿ ಸಿಸ್ಟಮ್ ಆಫ್ ದ ವರ್ಲ್ಡ್ ನಿಮ್ಗೆ ಬೇಜಾರಾಗ್ಬಿಟ್ಟಿದೆ ಅಂತಲೇ ಹೇಳ್ತಾ ಇದ್ದಾರೆ ನನಗೆ. ಅಂದರೆ ನಿಮಗೆ ಈ ಥರ ಒಂದು ದುಡ್ಡು 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 ಅಂತ ಯಾರು ಹಿಂದೆ ಹೋಗ್ತಾರೆ ಅದನ್ನು ನೋಡಿನೇ ನಿಮಗೆ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಪುಷಸ್ ಯುವರ್ ಅಬಂಡೆನ್ಸ್ ಅವೇ. ಇನ್ಸ್ಟೆಡ್ ಸಿ ಮನಿ ಆ್ಯಸ್ ಅ ಟೂಲ್ ಯು ಕ್ಯಾನ್ ಯೂಸ್ ಟು ಬೆಟರ್ ದ ವರ್ಲ್ಡ್ ಆ್ಯಂಡ್ ದಿಸ್ ಶಿಫ್ಟ್ ವಿಲ್ ಹೆಲ್ಪ್ ಯು ಅಟ್ರಾಕ್ಟ್ ಸಪೋರ್ಟ್ ಆ್ಯಂಡ್ ಗೋಲ್ಡನ್ ಆಪರ್ಚುನಿಟಿ. ಸೊ ನೀವು ಆಲ್ರೆಡಿ ಆ ಥರ ದುಡ್ಡು ಆ ಥರ ಅಂತ ನೀವು ಅದು ಅಟ್ಯಾಚ್ಮೆಂಟು ಬಿಟ್ಟಿದ್ದೀರಾ, ಆ ಥರ ಅದ್ರ ಹಿಂದೆನೇ ಹೋಗಬೇಕು ಅನ್ನೋ ಥರ ಏನೂ ಇಲ್ಲ. ಸೊ ಹಾಗಾಗಿ ನಿಮ್ಮತ್ತ ಬರ್ತಾ ಇದೆ ಗೈಡೆನ್ಸು ಬರ್ತಾ ಇದೆ, ಜೊತೆಗೆ ಅಬಂಡೆನ್ಸ್ ಬರ್ತಿದೆ, ಜೊತೆಗೆ ಪ್ರಾಸ್ಪೆರಿಟಿ ಬರ್ತಿದೆ ಅಂತಿದ್ದಾರೆ. ವಾವ್, ಎಸ್ ಬಾಬಾ. ಇನ್ನೊಂದು ಕಾರ್ಡು, ಪವರ್ ಆಫ್ ಪ್ರೇಯರ್. ನೋಡಿ, ಇದೆಲ್ಲ ಆಗಿರೋದು ನಿಮ್ಮ ಪ್ರೇಯರ್, ನಿಮ್ಮ ನಂಬಿಕೆ. ನಾ ಹೇಳಿಲ್ವಾ, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಹೆಂಗಿದೆ ಅಂದರೆ ಸೂಪರ್. ಗಿವ್ ದಿಸ್ ಸಿಚುಯೇಷನ್ ಟು ಗಾಡ್ ಫಾರ್ ಅಪ್ಲಿಫ್ಟಿಂಗ್ ಆ್ಯಂಡ್ ಹೀಲಿಂಗ್. ಸೊ ಎಂಥ ಪರಿಸ್ಥಿತಿನೇ ಇದ್ಕೊಳ್ಳಿ, ಎಲ್ಲ ಭಗವಂತನ ಪಾದಕ್ಕೆ ಹಾಕ್ಬಿಡು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಬಿ ಓಪನ್ ಟು ಮಿರಕಲ್ಸ್. ಡೆಫಿನೆಟ್ಟು ಇವಾಗ ಅಬಂಡೆನ್ಸು ಮತ್ತು ಪ್ರಾಸ್ಪೆರಿಟಿ ತಂದುಕೊಡ್ತಿದ್ದಾರೆ ಅಂದರೆ ಸುಮ್ಮನೆ ಎಲ್ಲ ಬರ್ತಾ ಇರೋದು, ಡೆಫಿನೆಟಾಗಿ ಬರುತ್ತೆ. ಭಗವಂತನ ಪಾದಕ್ಕೆ ಹಾಕು ಅಂತಿದ್ದಾರೆ. ಸೊ ಲ್ಯಾಕಿಂಗ್ ಆನೆಸ್ಟಿ ಅಂತ ಹೇಳಿದ್ರಲ್ವ ಶುರುಲಿ. ಸೊ ಯಾರೋ ಇದ್ದಾರೆ ಜೀವನದಲ್ಲಿ ಸ್ವಲ್ಪ ಎಚ್ಚರ, ಹುಷಾರ್ ಅಂತಿದ್ದಾರೆ. ಅದಕ್ಕೇ ಇಲ್ಲಿ ಗಿವ್ ದಿಸ್ ಸಿಚುಯೇಷನ್ ಟು ಗಾಡ್ ಅಂತಂದರು, ಭಗವಂತನ ಪಾದಕ್ಕೆ ಹಾಕ್ಬಿಡು ಅಂತಿದ್ದಾರೆ. ಓಕೆ, ಆ್ಯಂಡ್ ಬಿ ಓಪನ್ ಟು ಮಿರಕಲ್ಸ್.
ಚಮತ್ಕಾರಗಳ ಸುರಿಮಳೆ ಆಗೋದು ಖಂಡಿತ ಅಂತಿದ್ದಾರೆ. ಹೆವೆನ್ಸ್ ಅನ್ಲಿಮಿಟೆಡ್ ರಿಸೋರ್ಸಸ್, ಲವ್ ಆ್ಯಂಡ್ ಆನ್ಸರ್ಸ್ ಆರ್ ಅವೈಟಿಂಗ್ ಯುವರ್ ಪ್ರೇಯರ್ಸ್. ಏನು ಸೂಪರ್ ಕಾರ್ಡ್ ಇದು. ಸೊ ನಿಮ್ಮ ಪ್ರೇಯರ್ಸ್ ಎಲ್ಲ ಭಗವಂತ ಕೇಳಿದ್ದಾರೆ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಎಲ್ಲ ಕೇಳಿ ನಿಮಗೆ ಈ ಥರ ಒಂದು ಅಬಂಡೆನ್ಸ್ ಕೊಡ್ತಾ ಇದ್ದಾರೆಪ್ಪ. ಬಿ ಶ್ಯೂರ್ ಟು ಆ್ಯಕ್ಟ್ ಅಪಾನ್ ದ ಡಿವೈನ್ ಗೈಡೆನ್ಸ್ ಗಾಡ್ ಗಿವ್ಸ್ ಟು ಯು ಇನ್ ರೆಸ್ಪಾನ್ಸ್ ಟು ಯುವರ್ ಪ್ರೇಯರ್ಸ್. ನಿಮ್ಮ ಪ್ರಾರ್ಥನೆಯ ಪ್ರಾರ್ಥನೆಯನ್ನು ಭಗವಂತ ಸ್ವೀಕರಿಸಿದ್ದಾರೆ. ನಿಮಗೆ ಈ ಅಬಂಡೆನ್ಸ್, ಚಮತ್ಕಾರಗಳ ಸುರಿಮಳೆ ಆಗೋದು ಖಂಡಿತ. ಜೊತೆಗೆ ಈ ರೀತಿ ಒಂದು ಅಬಂಡೆನ್ಸ್ ಮತ್ತು ಪ್ರಾಸ್ಪರಿಟಿ ಬರ್ತಾ ಇದೆ 100% ಅದು. ಸೊ ಕ್ಲೇಮ್ ಮಾಡಿ, ಬ್ಯೂಟಿಫುಲ್ ಎನರ್ಜಿ ಕ್ಲೇಮ್ ಮಾಡಿ, ಓಕೆನಾ. ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಓಕೆ, ಸೊ ಸಿ ಯು. ಎಲ್ಲರೂ ಬೇಗ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.